ಆಲ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ಉನ್ನತ ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ನೀವೆಲ್ಲರೂ ನನ್ನ ಹಿಂದಿನ ವ್ಲಾಗ್ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಹೇಗೆಲ್ಲ ಆಚರಿಸಿದೆ ಅಂತ ನೀವೆಲ್ಲ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ದಿವಸ 3 ದಿವಸ ಆದಮೇಲೆ ಇವತ್ತು ಕಳಶವನ್ನು ಕದಲಿಸೋವಂಥ ದಿವಸ ಆಗಿರುತ್ತೆ. ಅಂದರೆ ಶುಕ್ರವಾರ, ಶನಿವಾರದ ಪೂಜೆ ಹಾಗೂ ಭಾನುವಾರದ ಬೆಳಗ್ಗೆ ಪೂಜೆ ಮುಗಿದಿದೆ. ಈಗ ಸಂಜೆ ರಾಹುಕಾಲ. ಭಾನುವಾರ ಯೂಶ್ವಲಿ 4 ಗಂಟೆಗೆ ಶುರುವಾಗುತ್ತೆ ರಾಹುಕಾಲ. ಅದಕ್ಕೂ ಮುಂಚೆ ಅಮ್ಮನವ್ರನ್ನ ರಾಹುಕಾಲ ಶುರುವಾಗೋಕ್ಕಿಂತ ಮುಂಚೆನೆ ಈ ಎಲ್ಲ ಅಲಂಕಾರ ಏನಿದೆ ಅದನ್ನೆಲ್ಲ ತೆಗೆದು ಮತ್ತೆ ವಾಪಸ್ ಪ್ಯಾಕ್ ಮಾಡಿ ಇಡಬೇಕು. ಅದನ್ನು ಎಷ್ಟು ಸೇಫ್ಟಿಯಾಗಿ ಇಡ್ತೀವೋ ನಾವು ಮತ್ತೆ ಮುಂದಿನ ವರ್ಷ ಅದನ್ನು ಮತ್ತೆ ಆ ದೇವರಿಗೆ ತಾಯಿಗೆ ಬಳಸಬೇಕು ಅಂತ ಹೇಳಿ. ಸೊ ಇದ್ರದ್ದು ಕಂಪ್ಲೀಟ್ ವಿಡಿಯೋ ನಾನು ಹೇಗೆ ಸ್ಯಾರಿ ಹೊಡೆಸಿದೆ ಅನ್ನೋದನ್ನೆಲ್ಲ ತೋರ್ಸೋಕ್ಕೆ ವಿಡಿಯೋ ನಂಗೆ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಇವಾಗ ನಾನು ಹೇಗೂ ಎಲ್ಲ ಅಲಂಕಾರವನ್ನು ತೆಗೆಯೋದ್ರಿಂದ ನಿಮಗೆ ಯಾವ ರೀತಿ ನಾನು ಸೀರೆ ಓಡಿಸಿದ್ದೀನಿ ಮತ್ತು ಆ ಹೈಟ್ ಹೇಗೆ ಬಂದಿದೆ ಅಂತ ಕೂಡ ತೋರಿಸ್ತೀನಿ. ಬಿಕಾಸ್ ಮನೆಗೆ ಬಂದಂಥ ತುಂಬ ಜನ ಮುತ್ತೈದರು ಕೇಳಿದಂಥದ್ದು ಅದೇ, ಅಷ್ಟು ಹೈಟಾಗಿ ಲಕ್ಷ್ಮಿ ಬಂದಿರೋದಕ್ಕೆ ಏನು ಕೂರಿಸಿದ್ದೀರಾ ಒಳಗಡೆ, ಹೇಗೆ ಯಾವ ಥರ ರೀತಿ ಚೊಂಬನಿಟ್ಟಿದ್ದೀರಾ ಅಂತ ಕೇಳಿದ್ರು. ಸೊ ಹಾಗಾಗಿ ಇವತ್ತು ಅದು ಕೂಡ ನಿಮಗೆ ತೋರಿಸಿದ್ರೆ ಮೋಸ್ಟ್ಲಿ ಮುಂದಿನ ವರ್ಷ ನಿಮಗೂ ಕೂಡ ಒಂದು ರೀತಿ ಐಡಿಯಾ ಸಿಗುತ್ತೆ ಅಂತ ಹೇಳಿ ಇವತ್ತಿನ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಬೇಗ ಶುರು ಮಾಡೋಣ. ಇನ್ನು ಇವತ್ತು 3ನೇ ದಿವಸದ ಪೂಜೆಯನ್ನು ಮುಗಿಸಿ ಆಲ್ಮೋಸ್ಟ್ ಒಂದು 3 ರಿಂದ 4 ಗಂಟೆ ಆಗೋಗಿದೆ. ಹಾಗಾಗಿ ಯಾವುದೇ ದೀಪಗಳು ಉರಿತಾ ಇಲ್ಲ. ಅಂದರೆ ದೀಪ ಹಚ್ಚಿರೋ ದೀಪ ಯಾವತ್ತೂ ಆರದೇ ಇರೋ ಥರ 3 ದಿವಸ ನೋಡ್ಕೋಬೇಕು. ಅದಾದಮೇಲೆ ಕೊನೆಯ ಪೂಜೆ ಆಗಿ ದೀಪ ಎಲ್ಲ ಆರಿದ ಮೇಲೆ ಅದಾದಮೇಲೆ ನಾವು ತಾಯಿ ವಿಸರ್ಜನೆ ಮಾಡಬೇಕು ಅಂತ ಹೇಳ್ತಾರೆ. ಮೊದಲಿಗೆ ಇಲ್ಲಿ ಲಕ್ಷ್ಮಿ ಹಾಗೂ ವಿಷ್ಣುವಿನ ವಿಗ್ರಹ ಏನಿದೆ ಮೊದಲು ಅದನ್ನು ಕದಲಿಸ್ತೀನಿ ನಾನು. ಅದಾದಮೇಲೆ ತಾಯಿಯ ವಿಗ್ರಹ ಅಥವಾ ಮುಖವಾಡವನ್ನು ತೆಗೆಯೋದಕ್ಕೆ ಹೋಗ್ತೀನಿ. ಇನ್ನು ಈ ಒಂದು ಲಕ್ಷ್ಮಿ ಹಾಗೂ ನಾರಾಯಣನ ಈ ರೀತಿ ಬೆಳ್ಳಿಯ ಬಟ್ಲಾಗಿರ್ಬೋದು ಅಥವಾ ತಾಮ್ರದ ಬಟ್ಲಾಗಿರ್ಬೋದು ಯಾವುದ್ರ ಮೇಲಾದರೂ ಈ ರೀತಿ ಅಕ್ಕಿಯನ್ನು ತುಂಬಿ ಅದ್ರ ಮೇಲೆ ಇಟ್ಟು ಪೂಜೆಯನ್ನು ಮಾಡುವಂಥದ್ದು. ಇನ್ನು ಗಣಪತಿಯ ಪೂಜೆ, ಯಾವುದೇ ಒಂದು ಪೂಜೆ ಆಗೋಕ್ಕಿಂತ ಮುಂಚೆ ಫಸ್ಟು ಗಣಪತಿಯ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಈ ಲಕ್ಷ್ಮೀ ವೆಂಕಟೇಶ್ವರನ ವಿಗ್ರಹದ ಮುಂದೆ ಗಣೇಶನ ವಿಗ್ರಹ ಇರುತ್ತೆ. ಇನ್ನು ದೀಪವನ್ನು ಹಚ್ಚಿಡಬೇಕಾದಾಗ 5 ದೀಪ ಇಲ್ಲ 9 ದೀಪ ಈ ರೀತಿ ಹಚ್ಚಿಡಬೇಕಾಗತ್ತೆ. ಇಲ್ಲಿ ನಾನು 5 ದೀಪವನ್ನು ಹಚ್ಚಿಡ್ತಾ ಇದ್ದೀನಿ. ಇನ್ನು ಅದರಲ್ಲಿ ಈ ರೀತಿ ಕಾಮಾಕ್ಷಿ ದೀಪ ಕೂಡ ಒಂದು ಅಂತ ಹೇಳ್ತಾರೆ. ಇನ್ನು ಈ ರೀತಿ ಒಂದೇ ಒಂದು ಕಾಮಾಕ್ಷಿ ದೀಪ ಹಚ್ಚಿಟ್ರೂ ಕೂಡ ಸಾಕು, ಮನೆಗೆ ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ. ಇನ್ನು ಒಂದೇ ದೀಪ ಹಚ್ಚಿಡೋದು ಹಬ್ಬದ ದಿವಸ ಅಷ್ಟು ಕಳೆ ತುಂಬಲ್ಲ ಅಂತ ಹೇಳಿ ಅದ್ರ ಜೊತೆಗೆ ಈ ರೀತಿಯಾದಂಥ ಉದ್ದದ ದೀಪಾಲೆ ಕಂಬ, ಅದ್ರ ಜೊತೆಗೆ ಆ ಕಡೆ ಈ ಕಡೆ ದೇವರ ಆ ಕಡೆ ಈ ಕಡೆ ಇಟ್ಟಿರುವಂಥ ಈ ಒಂದು ದೊಡ್ಡ ದೀಪಾಲೆ ಕಂಬ ಅಂತ ಹೇಳ್ತಾರೆ. ಇನ್ನು ಇದು ತುಂಬ ಪ್ಲೇನ್ ಅನಿಸ್ಬಿಡತ್ತೆ ಅಂತ ಹೇಳಿ ಇದಕ್ಕೂ ಕೂಡ ನಾನು ಲಕ್ಷ್ಮಿಯ ರೂಪದಲ್ಲಿ, ಯಾವತ್ತೂ ನಾವು ದೀಪವನ್ನು ಲಕ್ಷ್ಮಿಯ ರೂಪ ಅಥವಾ ಲಕ್ಷ್ಮಿಯ ಸ್ವರೂಪ ಅಂತ ಹೇಳಿನೇ ಕರಿತೀವಿ. ಹಾಗಾಗಿ ಇದಕ್ಕೆ ಕೂಡ ಲಕ್ಷ್ಮಿಯ ಅಲಂಕಾರ ಅಂದರೆ ಬ್ಲೌಸ್ ಪೀಸಲ್ಲಿ ನಾನು ಇದಕ್ಕೆ ಸೀರೆ ಥರನೇ ಉಡಿಸಿ ಈ ರೀತಿ ಅಲಂಕಾರವನ್ನು ಮಾಡಿರುವಂಥದ್ದು ದೀಪಾಲೆ ಕಂಬಕ್ಕೆ. ಇನ್ನು ಇದು ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ. ಆ ಕಡೆ ಈ ಕಡೆ ಪುಟ್ಟ ಲಕ್ಷ್ಮಿ ಮಧ್ಯ ದೊಡ್ಡ ಲಕ್ಷ್ಮಿ ಕೂತಿರೋ ಥರ ಕೂಡ ಅಂತ ಅನಿಸುತ್ತೆ. ಇನ್ನು ಕೆಲವರು ಅಷ್ಟಲಕ್ಷ್ಮಿಯರನ್ನ ಈ ರೀತಿ 8 ದೀಪಗಳು ಅಥವಾ 7 ದೀಪಗಳನ್ನು ಇಟ್ಟು ಒಂದೊಂದು ಲಕ್ಷ್ಮಿಯರು ಒಂದೊಂದು ಸ್ವರೂಪ ಅಂತ ಹೇಳಿ ಒಂದೊಂದು ಬಣ್ಣದಲ್ಲಿ ಇಟ್ಟು ಈ ಒಂದು ದೀಪನ ಲಕ್ಷ್ಮಿಯ ರೂಪದಲ್ಲಿ ಕೂಡ ಪೂಜೆ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಮನೆಯಲ್ಲಿ ಈ ರೀತಿ 2ದಾದಂಥ ಬಾಳೆಕಂಬ ದೀಪದ ಕಂಬ ಇದ್ದಿದ್ದರಿಂದ ಅದಕ್ಕೆ ನಾನು ರೆಡಿ ಮಾಡಿ ಈ ರೀತಿ ಇಟ್ಟಿದಂಥದ್ದು. ಇನ್ನು ಇಟ್ಟಿದಂಥ ಹಣ್ಣು ಹಂಪಲುಗಳನ್ನೆಲ್ಲ ನಾನು ತೆಗೆದಿಟ್ಬಿಡ್ತೀನಿ. ಇನ್ನು ಇದನ್ನು ಯಾವುದೇ ರೀತಿ ಹಾಳಾಗೋದಕ್ಕೆ ಅಥವಾ ಹುಳ ಬರೋದಕ್ಕೆ ಬಿಡಬಾರ್ದು. ಹಾಗಾಗಿ ನಾನು ಡೈನಿಂಗ್ ಟೇಬಲ್ ಮೇಲೆ ಇಡ್ತೀನಿ. ಹೋಗ್ತಾ ಬರ್ತಾ ಎಲ್ಲರೂ ಈ ರೀತಿ ಪ್ರಸಾದವನ್ನು ಸ್ವೀಕರಿಸ್ತಾರೆ ಅಂತ. ಇನ್ನು ನೀರು ಕಂಪಲ್ಸರಿ ಲಕ್ಷ್ಮಿಗೆ ಇಡಲೇಬೇಕು. ಇನ್ನು ಕಳಸಕ್ಕೆ ಹಾಕಿದ್ದೀವಿ ಅಂತ ಹೇಳಿ ಬರೀ ಹಣ್ಣು ಹಂಪಲನ್ನು ಹಾಕಿ ಎಷ್ಟೋ ಜನ ನೀರನ್ನ ಮರೆತು ಬಿಡ್ತಾರೆ. ಇನ್ನು ಪ್ರತಿ ದಿವಸ ನಾನು ಮನೆಯಲ್ಲಿ ಪೂಜೆ ಮಾಡಬೇಕಾದಾಗಲೂ ಪಂಚೋದ್ಧರಣೆ ಏನಿದೆ ಅದರಲ್ಲಿ ಪ್ರತಿ ದಿವಸ ಆದರೆ ನೀರನ್ನ ಚೇಂಜ್ ಮಾಡಬೇಕು. ಇಲ್ಲ ಅಂದರೂ ಕೂಡ ಈ ರೀತಿ ಪೂಜೆಗಿಟ್ಟಾಗ ಪ್ರತಿಯೊಂದು ಸತಿ ದೇವರಿಗೆ ಈ ರೀತಿ ಪುಟ್ಟದಾದಂಥ ಲೋಟದಲ್ಲಾಗಿರ್ಬೋದು ಅಥವಾ ಬೆಳ್ಳಿಯ ಚೊಂಬಾಗಿರ್ಬೋದು ಅಥವಾ ಮನೆಯಲ್ಲಿ ನಮಗೆ ಏನಿದೆಯೋ ಅದರಲ್ಲೇ ಆದರೆ ನಾವು ಯಾವುದೇ ರೀತಿ ಅದನ್ನು ಬಳಸಬಾರ್ದು. ಅಂದರೆ ನಾವು ಊಟಕ್ಕೆ ಬಳಸುವಂಥದ್ದು ಯಾವತ್ತೂ ದೇವರಿಗೆ ಇಡಬಾರ್ದು. ಸೀಮಿತವಾಗಿ ದೇವರಿಗೆ ಇಡ್ತೀವಿ ಅಂತಂದರೆ ಅದಕ್ಕೆ ಪಂಚಪಾತ್ರೆ ಆಗಿರ್ಬೋದು ಆ ರೀತಿ ನಾವು ತೊಗೊಂಡು ಬಂದು ದೇವರಿಗೆ ಅಂತಲೇ ಇಡಬೇಕಾಗತ್ತೆ. ಇನ್ನು ಲಕ್ಷ್ಮಿ ಅಂತ ಅಂದರೆ ದುಡ್ಡು ಅಂತಲೇ ಹೇಳ್ಬೋದು. ಸೊ ಮನೆಯಲ್ಲಿ ಇದ್ದಂಥ
ದುಡ್ಡಿನಿಂದ ಒಂದು ಸ್ವಲ್ಪ ಬಾಕ್ಸಿನಲ್ಲಿ ಇಟ್ಟು ಕಾಯಿನ್ಸ್ಗಳನ್ನ ಇಟ್ಟು ಪೂಜೆಯನ್ನು ಮಾಡುವಂಥದ್ದು. ಇನ್ನು ಅಮ್ಮನವ್ರಿಗೆ ನಾವು ಮಡ್ಲಕ್ಕಿ ಕೊಡೋ ಥರ ಒಂದು ಸೀರೆ, ಹೊಸ ಸೀರೆ ತೊಗೊಂಡು ಬಂದು ಅಮ್ಮನವ್ರ ಮುಂದೆ ಇಟ್ಟು ಕೊಬ್ಬರಿ ಕಡಲೆ ಇದನ್ನೆಲ್ಲ ಇಟ್ಟು ಮಡ್ಲಕ್ಕಿ ಥರ ದೇವ್ರ ಮುಂದೆ ಇಡ್ತೀನಿ ಅಂತಲೇ ಹೇಳ್ಬೋದು. ಇನ್ನು ಅದನ್ನೆಲ್ಲ ತೆಗೆದಾದ್ಮೇಲೆ ನೆಕ್ಸ್ಟ್ ಫೈನಲ್ ಆಗಿ ಬರುವಂಥದ್ದು ಅಮ್ಮನವ್ರಿಗೆ ಉಡಿಸಿದಂಥ ಕಳಶ ಅಥವಾ ಸೀರೆನ ಹೇಗೆ ನಾನು ಉಡಿಸಿದ್ದೆ ಅಂತ ಹೇಳಿ. ಇನ್ನು ಅದಕ್ಕೂ ಮುಂಚೆ ದೇವರಿಗೆ ಹಾಕಿರೋಂಥ ಒಡವೆನ ಹಾಗೆ ತೆಗೆದಿಡೋದಕ್ಕಿಂತ ಈ ರೀತಿ ಒಂದ್ಸತಿ ನಾವು ಮೈ ಮೇಲೆ ಹಾಕೋದ್ರಿಂದ ಅಮ್ಮನವರ ಆಶೀರ್ವಾದ ನಮಗೂ ಸಿಗುತ್ತೆ ಅನ್ನುವಂಥ ಭಾವನೆ ಅಂತಲೇ ಹೇಳ್ಬೋದು. ಸೊ ಯಾವುದೇ ಒಂದು ಸತಿ ಅಮ್ಮನವ್ರಿಗೆ ಪೂಜೆ ಮಾಡಬೇಕಾದಾಗಲಿ ಅಥವಾ ಪೂಜೆ ಶುರು ಮಾಡಬೇಕಾದಾಗಲಿ ಕೈ ತುಂಬ ಬಳೆ ಕಿವಿಗೆ ಹಾಕ್ಕೊಂಡಿರಬೇಕು, ಮತ್ತು ಕತ್ತೆಗೆ ಆದಷ್ಟು 1-2 ಚೈನ್ಗಳನ್ನ ಹಾಕ್ಕೊಂಡಿದ್ರೆ ನಾವು ಒಂದು ರೀತಿ ಲಕ್ಷಣವಾಗಿ ಕಾಣಿಸ್ತೀವಿ. ಯಾವುದೇ ರೀತಿ ಪೂಜೆಗಳಾಗಿರ್ಬೋದು, ಪುನಸ್ಕಾರಗಳಾಗಿರ್ಬೋದು, ನಾವು ಕೂಡ ಸಾಕ್ಷಾತ್ ಮಹಾಲಕ್ಷ್ಮಿಯ ರೂಪ ಅಂತಲೇ ಭಾವಿಸ್ತಾ ನಾವು ಪೂಜೆಯನ್ನು ಮಾಡಬೇಕಾಗತ್ತೆ. ಹಾಗಾಗಿ ಈ ರೀತಿ ಅಮ್ಮನವರ ಮೇಲೆ ಇರುವಂಥ ಒಡವೆಗಳಾಗಿರ್ಬೋದು, ಕುಂಕುಮಗಳಾಗಿರ್ಬೋದು, ಅಥವಾ ಅಮ್ಮನವ್ರಿಗೆ ಹಾಕಿರುವಂಥ ಹೂವುಗಳಾಗಿರ್ಬೋದು, ಅದನ್ನು ತಗೊಂಡು ನಾವು ಮುಡ್ಕೊಳ್ಳೋದ್ರಿಂದ ಅಮ್ಮನವರ ಆಶೀರ್ವಾದ ನಮಗೆ ಸಿಗುತ್ತೆ ಅಂತ ಕೂಡ ನಾವು ಭಾವನೆ ಮಾಡ್ಬೋದು. ಇನ್ನು ಅದಾದಮೇಲೆ ಅಲಂಕಾರಕ್ಕೆ ನಾನು ಹಿಂದೆಗಡೆ ಬ್ಯಾಕ್ ಡ್ರಾಪ್ಗೆ ಒಂದು ಸೀರೆನ ಹಾಕಿ ಅದ್ರ ಮೇಲೆ ನಾನು ಸ್ಟಾರ್ಸ್ದು ಲೈಟ್ನ ಈ ರೀತಿ ಹಾಕಿದ್ದೀನಿ. ಅದು ವಾರ್ಮ್ ಲೈಟ್ ಯೂಸ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ. ಸ್ಪೆಷಲಿ ಲೈಟ್ಸ್ ಆಫ್ ಮಾಡಿಬಿಟ್ಟು ಬರೀ ಆ ಸೀರಿಯಲ್ ಸೆಟ್ಟಲ್ಲೇ ಅಮ್ಮನವ್ರ ಮುಖವಾಡ ನೋಡ್ತಾ ಇದ್ರೆ ನಿಜವಾಗ್ಲೂ ಮೈ ಕೂದಲು ಜುಮ್ ಅನ್ನತ್ತೆ ಅಂತಲೇ ಹೇಳ್ಬೋದು. ಒಂದು ರೀತಿ ಭಯನೇ ಆಗೋಗುತ್ತೆ, ಅಷ್ಟು ಒಂಥರ ಕಳೆ ತುಂಬಿಕೊಂಡು ಎದ್ದು ಬಂದಂಗೆ ಕಾಣಿಸುತ್ತೆ. ಇನ್ನು ಈ ಒಂದು ಕಿರೀಟ ನಾನು ಈ ವರ್ಷ ತೊಗೊಂಡು ಬಂದಿದ್ದಂಥದ್ದು ಬಹಳನೇ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಹಿಂದಿನ ವರ್ಷದ್ದು ಒಂದು ರೀತಿ ಸ್ಟೋನ್ಸಿಂದ ಮಾಡಿದ್ದಂಥದ್ದಿತ್ತು. ಅದೊಂದು ಸ್ವಲ್ಪ 1-2 ಸ್ಟೋನ್ಸ್ ಬಿದ್ದೋಗಿತ್ತು. ಸೊ ಅದನ್ನು ಇಡೋದು ಬೇಡ ಅಂತ ಹೇಳಿ ಈ ಸತಿ ಹೊಸ ಕಿರೀಟನ ತೊಗೊಂಡು ಬಂದೆ. ಇನ್ನು ದೇವರಿಗೆ ಮುಖವಾಡವನ್ನು ಈ ರೀತಿ ಕಾಯಿನ ರೆಡಿ ಮಾಡಿ ಅದಕ್ಕೆ ಅರಿಶಿಣವನ್ನು ಹಚ್ಚಿ ಕುಂಕುಮವನ್ನು ಇಟ್ಟು ಈ ರೀತಿ ಮುಖವಾಡವನ್ನು ಇಡ್ತೀವಿ. ಹಾಗೆ ಮುಖವಾಡಕ್ಕೆ ಅಲಂಕಾರ ಕೂಡ ನಾನೇ ಮಾಡಿದ್ದೀನಿ. ಅದಕ್ಕೆ ಕೂಡ ಈ ರೀತಿ ಕಿವಿ ಓಲೆ, ಮೂಗ್ಬಟ್ಟು ಇದೆಲ್ಲನೂ ಇಟ್ಟು ದೇವರಿಗೆ ಪೂಜೆ ಮಾಡುವಂಥದ್ದು. ಇನ್ನು ಈ ರೀತಿ ಮುಖವಾಡ ಎಲ್ಲ ತೆಗೆದಾದ್ಮೇಲೆ ಒಂದೊಂದೇ ಹಾಕಿರುವಂಥ ಸರಗಳನ್ನ ಇಲ್ಲಿ ನಾನು ನೀಟಾಗಿ ತೆಗೆದುಬಿಡ್ತೀನಿ. ಸೊ ಇದು ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ಥರ ಬಳಸ್ಬೋದು. ಇನ್ನು ಕೆಲವರು ನಾವು ಹಾಕ್ಕೊಂಡಿದ್ದಂಥ ಒಡವೆನ ದೇವರಿಗೆ ಹಾಕಬಾರ್ದು ಅಂತ ಹೇಳ್ತಾರೆ. ಬಟ್ ಆದರೆ ನಾನು ಅದನ್ನು ನನಗೆ ಆರ್ಟಿಫಿಷಿಯಲ್ ತೊಗೊಂಡು ಬಂದು ಅಮ್ಮನವ್ರಿಗೆ ಹಾಕೋದು ಕೂಡ ಅಷ್ಟು ಸರಿಯಲ್ಲ ಅಂತ ಅನಿಸುತ್ತೆ. ಹಾಗಾಗಿ ನಾವು ಹಾಕ್ಕೊಂಡಿರುವಂಥ ಒಡವೆನೇ ನಾನು ನೀರಲ್ಲಿ ತೊಳೆದ್ಬಿಟ್ಟು ಅಥವಾ ಸಂಪ್ರೋಕ್ಷಣೆ ಮಾಡಿಬಿಟ್ಟು ಯಾವುದೇ ಒಂದು ವಸ್ತುನ ಗಂಗೆಯ ಸ್ಪರ್ಶ ಆಗಿದ ತಕ್ಷಣ ಪವಿತ್ರಳಾಗ್ತಾಳೆ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಇದನ್ನು ನಾನು ಚೆನ್ನಾಗಿ ನೀರಲ್ಲಿ ತೊಳೆದ್ಬಿಟ್ಟು ಅಥವಾ ನೀರಲ್ಲಿ ಸಂಪ್ರೋಕ್ಷಣೆ ಮಾಡಿಬಿಟ್ಟು ಅಮ್ಮನವ್ರಿಗೆ ನಾನಿಲ್ಲಿ ಹಾಕಿರುವಂಥದ್ದು. ಗೊತ್ತಿಲ್ಲ ಸರಿನೋ ತಪ್ಪು ಅಂತ, ಬಟ್ ಇದೇ ರೀತಿ ನಡ್ಕೊಂಡು ಬಂದಿದೆ. ಆದರೆ ಎಷ್ಟರ ಮಟ್ಟಿಗೆ ಇದು ಸರಿ ಅಂತ ಗೊತ್ತಿಲ್ಲ, ಬಟ್ ಆದರೆ ಇದನ್ನು ನಡೆಸ್ಕೊಂಡು ಬಂದಿದ್ದಾರೆ. ಸೊ ಅದನ್ನೇ ನಾನು ಕೂಡ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಾನು ಆಗಲೇ ಹೇಳ್ದಂಗೆ ಅಮ್ಮನವ್ರಿಗೆ ಹಾಕಿದ್ದನ್ನು ನಾನು ಒಂದು ಸತಿ ಹಾಕ್ಕೊಂಡು ಖುಷಿ ಪಡುವಂಥದ್ದು. ಹೆಣ್ಮಕ್ಳಿಗೆ ಯಾರಿಗೆ ತಾನೇ ಒಡವೆ ಅಂದರೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾನು ಕೂಡ ಹಾಕ್ಕೊಂಡೆ. ಇದು ನನ್ನ ಮುದ್ದು ಕಂದ, ನಮ್ಮ ಮನೆಯಲ್ಲಿ ಪುಟ್ಟು ಲಕ್ಷ್ಮಿ ಅಂತೂ ಇಲ್ಲ. ಸೊ ಇರುವಂಥ ಮುದ್ದು ಕಂದ ವಿಷ್ಣುವಿಗೆ ಈ ರೀತಿ ವಿಷ್ಣು ಕೂಡ ಅಲಂಕಾರ ಪ್ರಿಯ ಅಂತಲೇ ಹೇಳ್ತಾರಲ್ಲ. ಸೊ ಆ ರೀತಿ ವಿಷ್ಣು ಸ್ವರೂಪ ಆಗಿರುವಂಥ ನನ್ನ ಮುದ್ದು ಕಂದಂಗೆ ಈ ರೀತಿ ನಾನು ಹಾಕಿ ಒಂದು 5 ನಿಮಿಷ ಆದಮೇಲೆ ಇದನ್ನು ತೆಗೆದಿಡ್ತೀನಿ. ಅವನಿಗೂ ಕೂಡ ಬಹಳ ಇಷ್ಟ ಆಗುತ್ತೆ ಈ ರೀತಿ ಹಾಕ್ಕೊಳ್ಳೋದು, ರೆಡಿ ಮಾಡಿಸ್ಕೊಳ್ಳೋದು ಎಲ್ಲ ಅವನು ತುಂಬ ಚೆನ್ನಾಗಿ ಮಾಡ್ತಾನೆ. ಸೊ ನನಗೂ ಕೂಡ ಖುಷಿ ಈ ರೀತಿ ಹಾಕಿ ಮಾಡುವಂಥದ್ದು. ಇನ್ನು ಮನೆಯಲ್ಲಿ ಹೆಣ್ಮಕ್ಳಿದ್ದಾರೆ ಅಂದರೆ ಅವ್ರಿಗೂ ಕೂಡ ರೆಡಿ ಮಾಡುವಂಥದ್ದು ಬಹಳನೇ ಖುಷಿ ಅನಿಸುತ್ತೆ. ಸೊ ಎಸ್, ಈ ಒಂದು ಹಬ್ಬದಲ್ಲಿ ಹೆಣ್ಮಕ್ಳಿದೆ ಹಬ್ಬ ಅಂತಲೇ ಹೇಳ್ಬೋದು. ಇನ್ನು ಇದೆಲ್ಲ ಆದಮೇಲೆ ಒಡವೆ ಎಲ್ಲ ತೆಗೆದಿದ್ದಾಗಿದೆ. ಫೈನಲ್ ಆಗಿ ನಾನು ಈ ಒಂದು ಶೇಪ್ ಬರೋದಕ್ಕೆ ಕಾರಣವೇ ಈ ರೀತಿ ಮಧ್ಯದಲ್ಲಿ ಹಾಕುವಂಥ ಡಾಬ್ ಅಂತಲೇ ಹೇಳ್ಬೋದು. ನಾವು ಯಾವ ರೀತಿ ಎದೆ ಭಾಗ ಹಾಗೂ ಕೆಳಗಿನ ಭಾಗನ ನಾವು ಡಿಫ್ರೆನ್ಷಿಯೇಟ್ ಮಾಡ್ತೀವಿ ಅಂದರೆ ಈ ರೀತಿ ಒಂದು ಸರ ತೊಗೊಂಡು, ಅಂದರೆ ಅಡ್ಜಸ್ಟಬಲ್ ಸರ ಏನು ಬರುತ್ತೆ ಅದನ್ನು ತೊಗೊಂಡ್ಬಿಡ್ತೀನಿ ನಾನು. ಆವಾಗ ನಾನು ಹಾಕಿ ಹಿಂದೆಗಡೆಯಿಂದ ಅಡ್ಜಸ್ಟ್ ಮಾಡೋದಕ್ಕೂ ಕೂಡ ಸರಿ ಹೋಗುತ್ತೆ. ಸೊ ಹಾಗಾಗಿ ಈ ಒಂದು ಭಾಗ ಅಂದರೆ ಎದೆಯ ಭಾಗ ಹಾಗೂ ಹೊಟ್ಟೆಯ ಭಾಗ
ಡಿಫ್ರೆನ್ಷಿಯೇಟ್ ಮಾಡಬೇಕು ಅಂದರೆ ಈ ರೀತಿ ಒಂದು ಚಿಕ್ಕದಾದಂಥ ಡಾಬ್ನ ಬಳಸ್ತೀನಿ. ಅದಕ್ಕಿಂತ ಮುಂಚೆ ನೋಡ್ಬೋದು ನಾನಿಲ್ಲಿ ದಾರವನ್ನು ಕಟ್ಟಿದ್ದೀನಿ. ಅದು ಬಂದುಬಿಟ್ಟು ಬಿಂದಿಗೆಗೆ ಕಂಠಕ್ಕೆ ಕಟ್ಟಿದಂಥ ದಾರ. ಇನ್ನು ಮೇಲ್ಗಡೆ ನೀವು ನೋಡ್ಬೋದು ಆ ಕಡ್ಡಿ ಕಟ್ಟಿರುವಂಥದ್ದು ಅಥವಾ ನಾನು ಬಳೆ ಹಾಕಿದಂಥದ್ದು ಬಂದು ಚೊಂಬಿನ ಬೆಳ್ಳಿ ಚೊಂಬು ನಾವೇನು ಪೂಜ್ತೀವಿ, ಕಳಸ ಪೂಜ್ತೀವಿ, ಅದರಲ್ಲಿ ಹಾಕಿರುವಂಥದ್ದು ನೋಡ್ಬೋದು. ಈ ರೀತಿ ಬೆಳ್ಳಿ ಚೊಂಬಿಗೆ ನಾನು ಒಂದು ಕೋಲನ್ನು ಕಟ್ಟಿ ಅದು ಎದೆಯ ಭಾಗ ಆಗಿರುತ್ತೆ. ಹಾಗೂ ಚೊಂಬಿನ ಬಿಂದಿಗೆ ಕಂಠಕ್ಕೆ ನಾನೇನು ಕಟ್ಟಿರ್ತೀನಿ ಅದು ಬಂದು ಹೊಟ್ಟೆಯ ಭಾಗ ಆಗಿ ಈ ರೀತಿ ಕಂಪ್ಲೀಟ್ ಒಂದು ದೇವರ ಮೂರ್ತಿ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಆದಷ್ಟು ತಾಮ್ರದ ಬಿಂದಿಗೆ ಅಥವಾ ಬೆಳ್ಳಿಯ ಬಿಂದಿಗೆ ಇದ್ದರೆ ಇಟ್ಟು ಪೂಜೆ ಮಾಡುವಂಥದ್ದು ಒಳ್ಳೆಯದಾಗತ್ತೆ. ಯಾವುದೇ ರೀತಿ ಸ್ಟೀಲ್ ಬಾಕ್ಸಸ್ ಆಗಲಿ ಅಥವಾ ಸ್ಟೀಲ್ನ ಇಟ್ಟು ಪೂಜೆ ಮಾಡುವಂಥದ್ದಾಗಲಿ ಆದಷ್ಟು ಅವಾಯ್ಡ್ ಮಾಡಿ. ಇಲ್ಲ ಅಂತಂದರೆ ಒಂದು ಪುಟ್ಟದಾದಂಥ ಬೆಳ್ಳಿಯ ಚೊಂಬಿದ್ರೂ ಕೂಡ ಅದರಲ್ಲೂ ಕೂಡ ಮಾಡ್ಬೋದು, ಇಲ್ಲ ತಾಮ್ರದ ಚೊಂಬಲ್ಲಿ ಕೂಡ ಮಾಡ್ಬೋದು. ಬಹಳನೇ ಶ್ರೇಷ್ಠ ಅಂತಲೇ ಹೇಳ್ಬೋದು. ಇನ್ನು ಸೀರೆ ಎಲ್ಲ ತೆಗೆದು ಈ ರೀತಿ ಒಂದ್ಸತಿ ಮೈ ಮೇಲೆ ಕೂಡ ಹಾಕ್ತೀನಿ ನಾನು. ಇನ್ನು ಈ ಸತಿಯ ಸ್ಯಾರಿ ಕಾಂಬಿನೇಷನ್ ನನಗಂತೂ ತುಂಬಾ ಇಷ್ಟ ಆಯಿತು. ಒಂದು ರೀತಿ ಪರ್ಪಲ್ ಕಲರ್, ನನ್ನ ಹತ್ರ ಯಾವ ಶೇಡ್ ಕೂಡ ಇರಲಿಲ್ಲ. ಸೊ ಈ ಸತಿ ಸ್ಯಾರಿ ನನಗೆ ಬಹಳನೇ ಇಷ್ಟ ಆಯಿತು. ಆ್ಯಂಡ್ ಎಸ್, ಫೈನಲಿ ಹೂವುಗಳನ್ನೆಲ್ಲ ಸಪ್ರೇಟ್ ಮಾಡಿ ಇದನ್ನು ಹಳ್ಳಿ ಮರದ ಕೆಳಗಡೆ ಆಗಿರ್ಬೋದು ಅಥವಾ ಬೇವಿನ ಮರದ ಕೆಳಗಡೆ ಆಗಿರ್ಬೋದು ಅಲ್ಲಿ ಹೋಗಿ ಈ ಒಂದು ಹೂವುಗಳನ್ನ ಹಾಕುವಂಥದ್ದು. ಯಾವುದೇ ರೀತಿ ಈ ಗಾರ್ಬೇಜ್ ಬರುವಂಥವ್ರಿಗೆ ಅಥವಾ ಎಲ್ಲ ಕಸಗಳನ್ನ ಒಟ್ಟಿಗೆ ಹಾಕುವಂಥ ಕಡೆ ಇದನ್ನು ಅದು ಅಷ್ಟೊಂದು ಸಮಾಧಾನ ಕೊಡೋದಿಲ್ಲ. ಬಿಕಾಸ್ ತಾಯಿಗೆ ಅಷ್ಟು ಭಯ ಭಕ್ತಿಯಿಂದ ನಾವು ನಿಯಮ ನಿಷ್ಠೆಯಿಂದ ಮಾಡಿರ್ತೀವಿ ಪೂಜೆನ. ಹಾಗಾಗಿ ಈ ಹೂವು ಕೂಡ ವಿಸರ್ಜನೆ ಮಾಡಬೇಕಾದಾಗ ಬಹಳಷ್ಟು ಗಮನ ಇಟ್ಟು ಮಾಡಬೇಕಾಗತ್ತೆ. ಪೂಜೆ ನಾವು ಹೇಗೆ ನಾವು ತುಂಬ ಮಡಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಮಾಡ್ತೀವೋ ತಾಯಿಯ ವಿಸರ್ಜನೆ ಕೂಡ ಅಷ್ಟೇ ಮಡಿಯಿಂದ ಮಾಡಬೇಕಾಗತ್ತೆ. ಸೊ ಹಿಂದಿನ ವಿಡಿಯೋದಲ್ಲಿ ನೋಡಿರ್ತೀರ ಈ ರೀತಿ ಪೀಠವನ್ನು ಅಲಂಕಾರ ಮಾಡಿ ಅದ್ರ ಮೇಲೆ ನಾನು ಈ ರೀತಿ ಅಕ್ಕಿಯಿಂದ ಪೀಠ ಅಲಂಕಾರ ಮಾಡಿದ್ದೆ. ಸೊ ಅದನ್ನು ನಾನು ಮತ್ತೆ ಈಗ ಅಕ್ಕಿ ಡಬ್ಬ ಏನಿದೆ ಅದಕ್ಕೆ ಅದನ್ನು ಕಳಿಸ್ಬಿಡ್ತೀನಿ. ಇನ್ನು ಇದು ಬಂದು 2 ಟೇಬಲ್ನ ಅರೇಂಜ್ ಮಾಡಿದ್ದೀನಿ ಈ ರೀತಿ ಹೈಟ್ ಬರಲಿಕ್ಕೆ. ಒಂದು ಸ್ಟಡಿ ಟೇಬಲ್ನ ಇಟ್ಟು ಕೆಳಗಡೆ ಒಂದು ಟೀಪಾಯ್ನ ಇಟ್ಟಿದ್ದೀನಿ. ಆ್ಯಂಡ್ ಇದು ಬಂದು ಯಾವುದೇ ರೀತಿ ಉಡುವಂಥ ಸೀರೆ ಅಲ್ಲ. ಇದು ಆ್ಯಕ್ಚುಲಿ ದೇವಸ್ಥಾನದಲ್ಲಿ ಸುಮಂಗಲಿಯರ ಪೂಜೆ ಮಾಡಬೇಕಾದಾಗ ಈ ಒಂದು ಸ್ಯಾರಿ ನನಗೆ ಕೊಟ್ಟಿದ್ದು. ಅವತ್ತಿಂದ ನನಗೆ ಇದನ್ನು ದೇವರ ಪೂಜೆ ಮಾಡಬೇಕಾದಾಗಲೇ ನಾನು ಅದನ್ನು ಮೀಸಲಾಗಿ ಇಟ್ಬಿಟ್ಟಿದ್ದೀನಿ. ಅದನ್ನು ಯಾವುದೇ ರೀತಿ ಉಡೋದಾಗಲಿ ಯಾವುದೂ ಇರೋದಿಲ್ಲ. ಸೊ ಹಿಂದೆ ಕಡೆ ಬ್ಯಾಕ್ ಡ್ರಾಪ್ ಕೂಡ ಒಂದು ಹೊಸ ಸೀರೆನೇ ಹಾಕಿ ಬ್ಯಾಕ್ ಡ್ರಾಪ್ನ ಬಿಟ್ಟಿರುವಂಥದ್ದು. ಯಾವುದೇ ರೀತಿ ಮೂಲ್ಗೆ ಆಗಿರುವಂಥದ್ದು ಅಥವಾ ಉಟ್ಟಿರುವಂಥ ಸ್ಯಾರಿ ಅಲ್ಲ. ಅದನ್ನು ಇನ್ನೂ ರೆಡಿ ಮಾಡಿಸೋ ಕೂಡ ಕೊಟ್ಟಿಲ್ಲ. ಹಾಗೆ ತೊಗೊಂಡು ಬಂದಿದ್ದಂಥ ಸೀರೆನೇ ಈ ರೀತಿ ಬ್ಯಾಕ್ ಡ್ರಾಪ್ ಕೂಡ ಬಳಸಿದ್ದೀನಿ. ಇನ್ನು ದೀಪಕ್ಕೆ ನಾನು ಆಗಲೇ ಹೇಳ್ದಂಗೆ ಅಲಂಕಾರ ಮಾಡಬೇಕಾದಾಗ ಬ್ಲೌಸ್ ಪೀಸ್ಗಳನ್ನೂ ಕೂಡ ಇದನ್ನು ನಾನು ಅದಕ್ಕೆ ಅಂತಲೇ ಸಪ್ರೇಟಾಗಿ ತೆಗೆದಿಟ್ಬಿಡ್ತೀನಿ. ಮತ್ತು ಮುಂದಿನ ವರ್ಷ ಬಳಸಬೇಕಾದಾಗ ನಾನು ಇದೇ ಬ್ಲೌಸ್ ಪೀಸ್ನ ತೊಗೊಂಡ್ಬಿಟ್ಟು ಬಳಸ್ತೀನಿ. ಇನ್ನು ಬೇರೆ ಏನಾದರೂ ಡಿಫ್ರೆಂಟ್ ಕಲರ್ ಮಾಡಬೇಕು ಅಂದಾಗ ಮಾತ್ರ ತೊಗೊಳ್ತೀನಿ. ಇನ್ನು ಫೈನಲಾಗಿ ಬಿಂದಿಗೆನಲ್ಲಿ ಇರುವಂಥ ನೀರನ್ನು ಈ ರೀತಿ ಬೆಳೆಯುವಂಥ ಗಿಡಗಳಿಗಾಗಿರ್ಬೋದು ಅಥವಾ ತುಳಸಿ ಗಿಡಕ್ಕಾಗಿರ್ಬೋದು ಹಾಕ್ಬೋದು. ತುಳಸಿ ಗಿಡ ತುಂಬ ಚಿಕ್ಕದಾಗಿರೋದ್ರಿಂದ ತುಂಬ ಜಾಸ್ತಿ ನೀರು ಹಾಕಿಬಿಡತ್ತೆ ಅಂತ ಹೇಳಿ ಈ ರೀತಿ ಬೆಳೆಯುವಂಥ ಗಿಡಗಳಿಗೆ ಈ ಥರ ಹಾಕ್ಬೋದು. ಇಲ್ಲಿ ದೇವಸ್ಥಾನ ಕೂಡ ಇರೋದ್ರಿಂದ ದೇವಸ್ಥಾನದ ಮುಂದೆ ಕೂಡ ಈ ಒಂದು ಗಿಡಗಳು ಬೆಳೆಯೋದು ಒಳ್ಳೆಯದೇ ಅಂತ ಹೇಳಿ ಇಲ್ಲಿ ಬಂದು ನಾನು ಕಂಪ್ಲೀಟ್ ನೀರನ್ನ ವಿಸರ್ಜನೆ ಮಾಡಿ ಇಲ್ಲಿಗೆ ವರಮಹಾಲಕ್ಷ್ಮಿ ಹಬ್ಬ ಮುಗಿಯುತ್ತೆ. ಹಬ್ಬದ ಮುಂಚೆ ಎಷ್ಟು ಕೆಲಸ ಇರುತ್ತೋ ಹಬ್ಬ ಆದಮೇಲೂ ಕೂಡ ಅಷ್ಟೇ ಕೆಲಸ ಇರುತ್ತೆ. ಸೊ ಎಲ್ಲ ಕ್ಲೀನ್ ಮಾಡಿ ಇಟ್ಟದಾಗಿದೆ. ಸೊ ಇನ್ನು ಮುಂದಿನ ವರ್ಷ ವರಮಹಾಲಕ್ಷ್ಮಿ ಹಬ್ಬದ ತನಕ ಎಲ್ಲ ವಸ್ತುಗಳು ಅದೇ ಜಾಗದಲ್ಲಿ ಇರುತ್ತೆ. ಸೊ ಎಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್, ಅಂಡ್ ಬಾಯ್.